ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ರೋಸ್ ಕುಕ್ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲು ಮೈದಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕಿದ ನಂತರ ಇಲ್ಲಿ ನಾನು ಸಕ್ಕರೆ ಪೌಡ್ರನ್ನ ಮಾಡಿಟ್ಕೊಂಡು 6 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡ ನಂತರ ಇಲ್ಲಿ ನಾನು ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಕು ಅಂದವ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮೊಟ್ಟೆ ಹಾಕಿದ ನಂತರ 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಎಣ್ಣೆ ಕಾಯಕ್ಕೆ ಇಕ್ಕೊಳ್ಳೋಣ. ಅದಕ್ಕೆ ರೋಸ್ ಕುಕ್ ಮೋಲ್ಡನ್ನು ಕಾಯಕ್ಕೆ ಇಕ್ಕೊಳ್ಳೋಣ. ಇಲ್ಲೊಂದು ಬಟ್ಲಿಗೆ ಕಲಸಿರೋ ಹಸಿಟ್ಟನ್ನ ಹಾಕ್ಕೊಂಡು ಕಾದಿರೋ ಮೋಲ್ಡನ್ನು ಮುಕ್ಕಾಲು ಅದ್ದಿ ಎಣ್ಣೆಗೆ ಬಿಡಬೇಕು. ಈ ಥರ ಶೇಕ್ ಮಾಡಿದ್ರೆ ಅದು ಬಿಟ್ಕೊಳ್ಳುತ್ತೆ. ಇದು ಕಂದು ಬಣ್ಣ ಬರುವವರೆಗೂ ಎಣ್ಣೆಯಲ್ಲೇ ಕರಿಯಬೇಕು. ಮೋಲ್ಡನ್ನು ಅದರಲ್ಲೇ ಇಕ್ಕೊಳ್ಳೋಣ, ಎಣ್ಣೆಯಲ್ಲೇ ಕಾಯಬೇಕದು. ಈಗ ಇದು ರೆಡಿ ಆಗಿದೆ ರೋಸ್ ಕುಕ್ಕು. ಈ ಒಂದು ಬಟ್ಲಿಗೆ ಮೈದಾಗೆ ಇಷ್ಟು ರೋಸ್ ಕುಕ್ ಆಗಿದೆ. ಇದು ಕುರುಮ್ ಅಂತ ಬಂದಿದೆ. ನಿಮ್ಗೆ ಇಷ್ಟವಾದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ.